ತುಳುನಾಡಿನ ಕಾರ್ಣಿಕ ದೈವದ ಮುನಿಸಿನ ಕಾರಣಕ್ಕಾಗಿ ಕರಾವಳಿ ಬಹಳ ದೊಡ್ಡ ಸ್ಮಾರ್ಟ್ ಸಿಟಿ ಕಾಮಗಾರಿಯೊಂದು ನೆನೆಗುದಿಗೆ ಬಿತ್ತ ಅನ್ನುವಂತಹ ಅನುಮಾನದ ಜೊತೆಗೆ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಹಾಗಿದ್ರೆ ನಿಜಕ್ಕೂ ಕೂಡ ಆ ಕಾಮಗಾರಿ ಯಾವುದು ಮತ್ತು ಅದರ ವಿರುದ್ಧ ಮುನಿಸಿಕೊಂಡಂತಹ ದೈವ ಯಾವುದು ಅನ್ನುವಂಥದ್ರ ಬಗ್ಗೆ ನಾನು ವಿವರವಾಗಿ ಹೇಳ್ತಾ ಇರ್ತೀನಿ. ನಾನೀಗ ಮಂಗಳೂರಿನ ಹಂಪನಕಟ್ಟೆ, ನಾವು ಮಂಗಳೂರಿಗೆ ಗೊತ್ತಿರುವಂಥವರಿಗೆ ಬಹುತೇಕರಿಗೆ ಗೊತ್ತಿದೆ, ಇಲ್ಲಿ ಒಂದು ಹಳೆಯ ಬಸ್ ನಿಲ್ದಾಣ ಇತ್ತು. ಆದರೆ ಆ ಬಳಿಕ ಈ ಒಂದು ಜಾಗ ಖಾಲಿ ಬಿದ್ದಿತ್ತು. ಆನಂತರ ಸ್ಮಾರ್ಟ್ ಸಿಟಿಯ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡ ಬಳಿಕ ಈ ಒಂದು ಜಾಗದಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅನ್ನು ಕಟ್ಟುವಂತಹ ಇದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿಯ ಆ ಯೋಜನೆಯ ಅಂಡರ್ನಲ್ಲಿ ಇದು ಬರುವಂಥದ್ದು. ಸುಮಾರು ಒಂದು 70 ಕೋಟಿಯ ಪ್ರಾಜೆಕ್ಟ್ ಕಳೆದ 3 ವರ್ಷಗಳಿಂದ, ಅಂದರೆ ಒಂದು 2021ರ ಅವಧಿಯಲ್ಲಿ ಈ ಒಂದು ಜಾಗದಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ನ ಕಾಮಗಾರಿಗೆ ಶಿಲಾನ್ಯಾಸವನ್ನು ಮಾಡ್ತಾರೆ. ಆ ಬಳಿಕ ಈ ಕಾಮಗಾರಿ ಕೆಲಸ ಕೂಡ ಆರಂಭ ಆಗುತ್ತೆ. 70 ಕೋಟಿ ವೆಚ್ಚದಲ್ಲಿ 6 ಫ್ಲೋರ್ಗಳ ಸುಮಾರು 800 ವಾಹನಗಳನ್ನು ಇಲ್ಲಿ ಪಾರ್ಕ್ ಮಾಡಬಹುದಾದಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡು ಈ ಒಂದು 3 ವರ್ಷಗಳ ಹಿಂದೆ ಕಾಮಗಾರಿ ಆರಂಭ ಆಗುತ್ತೆ. ಬಹುತೇಕವಾಗಿ ಇಷ್ಟೊತ್ತಿಗಾಗಲೇ ಈ ಒಂದು ಕಾಮಗಾರಿ ಮುಕ್ತಾಯ ಆಗಬೇಕಾಗಿತ್ತು. ಹಾಗಾದರೆ ಯಾಕೆ ಈ ಕಾಮಗಾರಿ ಆಗಲಿಲ್ಲ ಅನ್ನೋದನ್ನು ನೋಡ್ತಾ ಹೋದರೆ, ಈಗ ಕರಾವಳಿ ತುಳುನಾಡಿನಲ್ಲಿ ಬಹಳ ಚರ್ಚಿತವಾಗಿರುವಂಥದ್ದು, ಇಲ್ಲಿ ಇದೇ ಒಂದು ಜಾಗದ ಪಕ್ಕದಲ್ಲಿ ಒಂದು ಶರಾವುಗಳಿಗ ಅನ್ನುವಂಥ ಒಂದು ದೈವದ ಸನ್ನಿಧಾನ ಇದೆ. ಆ ದೈವದ ಸನ್ನಿಧಾನಕ್ಕೆ ಕಳೆದ ಸಾಕಷ್ಟು ಸಮಯಗಳ ಹಿಂದೆ ಇಲ್ಲಿನ ಒಂದಷ್ಟು ಜನ ಹೋಗಿ ಒಂದು ಅರಿಕೆಯನ್ನು, ಈ ಭಾಗದ ಸುತ್ತಮುತ್ತ ಇರುವಂತಹ ಅಂಗಡಿಗಳ ಜಾಗದ ಜನರೇನಿದ್ದಾರೆ, ಆ ಒಂದು ಸಿಬ್ಬಂದಿ ಇವರೇನಿದ್ದಾರೆ, ಅಂಗಡಿ ಮಾಲಕರೇನಿದ್ದಾರೆ, ಅವರು ಈ ಭಾಗಕ್ಕೆ ಹೋಗಿ ಅಲ್ಲಿಗೆ ಒಂದು ಹರಕೆಯನ್ನು ಕೂಡ ಮಾಡಿಕೊಳ್ಳುತ್ತಾರೆ ದೈವದ ಎದುರುಗಡೆಗಳೇ. ಅಂದರೆ ಇಲ್ಲಿ ಈ ಅಪಾಯ ಎದುರಾಗಿದೆ. ಅನೇಕ ಕಡೆಗಳಲ್ಲಿ ಇದನ್ನು ಇದು ಬಹಳಷ್ಟು ನಿಧಾನಗತಿ ಆಗ್ತದೆ. ನಿಧಾನದಿಂದ ಇಲ್ಲಿನ ಒಂದಷ್ಟು ಜನರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟುಗಳಾಗ್ತಾ ಇಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ದೈವ ಹೇಳುವಂಥದ್ದು, ಈ ಒಂದು ಕಾಮಗಾರಿಯನ್ನು ಗುತ್ತಿಗೆ ಪಡೆದಂತಹ ಗುತ್ತಿಗೆದಾರ ಏನಿದ್ದಾನೆ, ಆ ಗುತ್ತಿಗೆದಾರ ಈ ವಿಚಾರದಲ್ಲಿ ದೈವದ ಸನ್ನಿಧಾನಕ್ಕೆ ಬರಲಿಲ್ಲ. ಇದರಿಂದ ದೈವಕ್ಕೂ ಕೂಡ ಒಂದಷ್ಟು ಅದರ ವಿಚಾರದಲ್ಲಿ ಮುನಿಸಿದೆ. ಹಾಗಾಗಿ ಮುಂದೆ ಬಹಳ ದೊಡ್ಡ ಗಂಡಾಂತರ ಇದೆ ಅನ್ನುವಂಥ ಒಂದು ಎಚ್ಚರಿಕೆ ಮತ್ತು ಸೂಚನೆಯನ್ನು ಕೂಡ, ಸಂದೇಶವನ್ನು ಕೂಡ ದೈವ ಕೊಟ್ಟಿತ್ತು. ಇದಾಗಿ ಒಂದಷ್ಟು ದಿನಗಳ ಬಳಿಕ ಇಲ್ಲಿ ಒಂದು ತಡೆಗೋಡೆ ಕುಸಿತ ಆಗುತ್ತೆ. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಮಳೆಯ ಸಂದರ್ಭದಲ್ಲಿ ತಡೆಗೋಡೆ ಕಂಪ್ಲೀಟ್ ಆಗಿ ಕುಸಿದು ಈಗ ಅಲ್ಲಿ ಹಾಕಿರ್ತಕ್ಕಂಥ ಮೇಲ್ಭಾಗದ ಆ ಒಂದು ತಗಡಿನ ಶೀಟ್ಗಳೇನಿದೆ ಅವುಗಳು ಕೂಡ ಕೆಳಗಡೆ ಬಿದ್ದಿರುವಂಥದ್ದು. ಅದರ ಜೊತೆಗೆ ಮಳೆ ಬಂದಂಥ ಪರಿಣಾಮವಾಗಿ ಸುತ್ತ ಒಂದು ರಿಟೈನಿಂಗ್ ವಾಲ್ ಏನಿದೆ, ಆ ರಿಟೈನಿಂಗ್ ವಾಲ್ನ ಸುತ್ತಮುತ್ತ ಬಹುತೇಕವಾಗಿ ಮಳೆಯ ನೀರು ತುಂಬಿಕೊಂಡಿದೆ. ಅದರ ಜೊತೆಗೆ ಸುಮಾರು ಒಂದು 5-6 ತಿಂಗಳಿಂದ ಈ ಇಡೀ ಕಾಮಗಾರಿ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿರುವಂಥದ್ದು. ಅದರ ಜೊತೆಗೆ ಮತ್ತೊಂದು ಚರ್ಚೆ ಕೂಡ ಇರುವಂಥದ್ದು, ಆ ಒಂದು ಗುತ್ತಿಗೆಯನ್ನು ವಹಿಸಿಕೊಂಡಂತಹ ಒಂದು ಗುತ್ತಿಗೆದಾರ ಏನಿದ್ದಾರೆ ಅವರಿಗೂ ಕೂಡ ಅನಾರೋಗ್ಯ ಕಾಡಿದೆ ಅನ್ನುವಂಥದ್ದು. ಬಹುತೇಕವಾಗಿ ಈ ಭಾಗದ ಜನ ನಂಬಿಕೊಂಡು ಬಂದಿರುವಂಥದ್ದು ಮತ್ತು ದೈವವೇ ಕೊಟ್ಟಂತಹ ಅಭಯ ಮತ್ತು ದೈವವೇ ಕೊಟ್ಟಂತಹ ನುಡಿಯ ಪ್ರಕಾರ ಈಗ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂಥ ಕಾಮಗಾರಿಗಳು ನಡೀತಾ ಇಲ್ಲ. ಮಳೆಯ ಸಂದರ್ಭದಲ್ಲಿ ಇಲ್ಲಿ ಅಪಾಯ ಇದೆ ಅನ್ನುವಂಥದ್ದನ್ನೇನು ದೈವ ಹೇಳಿತ್ತೋ ಅದೇ ರೀತಿಯಾದಂತಹ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಬಹುತೇಕ ಇಲ್ಲಿನ ಆ ತಡೆಗೋಡೆ ಕುಸಿತ ಆಗಿರುವಂಥದ್ದು. ಇದರಿಂದಾಗಿ ಇಲ್ಲಿನ ಕಾಮಗಾರಿಗಳು ಕೂಡ ಸ್ಥಗಿತಗೊಂಡಿದೆ. ಒಟ್ಟು ಏನಂದರೆ ಈ ಭಾಗ, ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳಾಗಬೇಕಾದ್ರೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇಂತಹ ದೈವ ಸಾನ್ನಿಧ್ಯಗಳು ಇರುವಂಥ ಸಂದರ್ಭದಲ್ಲಿ ದೈವದ ಸಾನ್ನಿಧ್ಯಕ್ಕೆ ಭೇಟಿಯನ್ನು ಕೊಟ್ಟು ದೈವದ ಮುಂದೆ ಒಂದು ರೀತಿಯಾದಂಥ ಪ್ರಾರ್ಥನೆಯನ್ನು ಮಾಡಿ ಮುಂದಡಿ ಇಡಬಹುದಿತ್ತು. ಆದರೆ ಅದೆಲ್ಲ ಇಲ್ಲಿನ ಸುತ್ತಮುತ್ತಲಿನ ಜನ ಹೇಳಿದ್ರು ಕೂಡ ಅವರು ಅದನ್ನು ಕೇಳದೆ ಇಲ್ಲಿ ನೇರವಾಗಿ ಕಾಮಗಾರಿಯನ್ನು ಆರಂಭ ಮಾಡಿದ್ರು. ಹಾಗಾಗಿ 3 ವರ್ಷಗಳಿಂದ ಈ ಕಾಮಗಾರಿ ಕಿಂಚಿತ್ತೂ ಕೂಡ ನಡೆಯಲಿಲ್ಲ. ಬಹುತೇಕವಾಗಿ ಈಗ ಒಂದು 4-5% ಅಷ್ಟೇ ಕೆಲಸಗಳಾಗಿರ್ಬೋದು. ಉಳಿದ ಬಹುತೇಕ ಕಾಮಗಾರಿ ಅದರ ಅಷ್ಟಕ್ಕೆ ಸ್ಥಗಿತಗೊಂಡಿರುವಂಥದ್ದು. ಪಾಲಿಕೆ ಕೂಡ ಇತರ ಗಮನ ಹರಿಸಿದಂತೆ ಕಾಣ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.